ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ನಾನು ಇವತ್ತು ತೋರಿಸ್ತಾ ಇರೋದು ಹೆಸರು ಬೇಳೆಯಿಂದ ರೊಟ್ಟಿ ಹೇಗೆ ಮಾಡೋದಂತ. ಇದನ್ನು ಖಾರವಾದ ಯಾವುದೇ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮತ್ತು ಹೆಸರು ಬೇಳೆನ ನೆನೆಸುವ ಟೈಮ್ ಬಿಟ್ಟರೆ ಉಳಿದದನ್ನೆಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ರುಚಿಯಾಗಿ ಇರ್ತದೆ, ಸುಲಭವಾಗಿ ಮಾಡ್ಕೊಳ್ಬೋದು. ನಾನು 1 ಕಪ್ ಆಗುವಷ್ಟು ಹೆಸರು ಬೇಳೆನ 1 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಅದನ್ನು ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೇನೆ. ನೆನೆಸಿದ ಹೆಸರುಬೇಳೆ ಜೊತೆಗೆ 3 ರಿಂದ 4 ಹಸಿಮೆಣಸಿನಕಾಯಿ ಅಥವಾ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ 3 ಸಾಮಗ್ರಿಗಳನ್ನು ನೀರು ಹಾಕದೆ ತರಿತರಿಯಾಗಿ ರುಬ್ಕೊಳ್ಬೇಕು. ಈಗ ಈ ಮಿಶ್ರಣಕ್ಕೆ 1 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, 1/4 ಕಪ್ ಆಗುವಷ್ಟು ಸಣ್ಣ ಸಣ್ಣ ತುಂಡು ಮಾಡಿರುವ ಹಸಿ ತೆಂಗಿನಕಾಯಿ, ಅರ್ಧ ಕಪ್ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಆಗುವಷ್ಟು ತುರಿದ ಕ್ಯಾರೆಟ್, ಹಾಗೆಯೇ ಅರ್ಧ ಚಮಚ ಜೀರಿಗೆ, 1/4 ಚಮಚ ಅರಿಶಿನ ಪುಡಿ, ಚಿಟಿಕೆ ಇಂಗು ಹಾಕಲೇಬೇಕಂತಿಲ್ಲ, ಹಾಕಿದರೆ ಒಳ್ಳೆಯದು. ನಾವು ಬೇಳೆ ಹಾಕಿರೋದ್ರಿಂದ ಇಂಗು ಕಂಪೆನ್ಸೇಟ್ ಮಾಡ್ತದೆ. ಇವಿಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕೈಯಿಂದ ಹೀಗೆ ಕಲಿಸ್ಕೊಳ್ಳಿ. ಹೀಗೆ ಇದನ್ನ ಸರಿಯಾಗಿ ಕಲಿಸಿಕೊಂಡ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕಿದರೆ ರೊಟ್ಟಿ ತಟ್ಟುವಾಗ ಗರಿಗರಿನೂ ಆಗ್ತದೆ. ಮತ್ತು ಬರೀ ಬೇಳೆ ಇದ್ದರೆ ನೀರಿನಂಶ ಇರೋದ್ರಿಂದ ತುಂಬ ಮೆತ್ತಗಾಗಿ ಇರ್ತದೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಪೋರ್ಷನ್ಸ್ ತಗೊಳ್ಳಿ. ಇದರಲ್ಲಿ ಹೀಗೆ ಉಂಡೆ ಥರ ಮಾಡಿಕೊಂಡು ನೀವು ರೊಟ್ಟಿ ಯೂಶ್ವಲಿ ಹೇಗೆ ಮಾಡ್ತೀರಿ, ಬಾಳೆ ಎಲೆ ಮೇಲೆ ಆದರೆ ಬಾಳೆ ಎಲೆ ಮೇಲೆ ತಟ್ಕೊಳ್ಬೋದು ಎಣ್ಣೆ ಸವರಿ, ಅಥವಾ ಪಾರ್ಚ್ಮೆಂಟ್ ಪೇಪರ್, ಬಟರ್ ಪೇಪರ್ ಬೇರೆ ಏನಾದರೂ ಉಪಯೋಗಿಸಿದ್ರೆ ಹಾಗೂ ಕೂಡ ಮಾಡ್ಬೋದು. ಇಲ್ಲ ಚಿಕ್ಕದಾಗಿ ತಟ್ಕೊಳ್ಳೋದಿದ್ರೆ ಡೈರೆಕ್ಟಾಗಿ ನೀವು ತವಾದ ಮೇಲೆ ಅಥವಾ ಹಂಚಿನ ಮೇಲೇ ತಟ್ಕೊಳ್ಬೋದು. ಹೇಗೂ ಮಾಡ್ಬೋದು. ಸ್ವಲ್ಪ ತೆಳ್ಳಗೆ ರೊಟ್ಟಿನ ಹೀಗೆ ತಟ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನು, ಬೇಳೆಯಿಂದ ಮಾಡಿರೋದ್ರಿಂದ. ಹೀಗೆ ಇದನ್ನು ಬೋರ್ಲಾಗಿ ನಾನು ತವಾದ ಮೇಲೆ ಹಾಕಿದ್ದೇನೆ. ಸ್ವಲ್ಪ ಬಿಸಿ ಆದಮೇಲೆ ಎಲೆ ಬಾಡೋದ್ರಿಂದ ತೆಗಿಬೋದು ಸ್ವಲ್ಪದಲ್ಲಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಳ್ಬೋದು. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಸರಿಯಾಗಿ. ನಾನು ಮೊದಲೇ ಹಾಕೋ ಮುಂಚೆ ಎಣ್ಣೆ ಹಾಕಿರಲಿಲ್ಲ, ಬರೀ ಮೇಲ್ಗಡೆ ಸ್ವಲ್ಪ ಹಾಕಿದ್ದು ಮಾತ್ರ. ತುಂಬ ಎಣ್ಣೆ ಏನು ಬೇಕಾಗೋದಿಲ್ಲ, ಇದು ತವಾಗೆ ಅಂಟ್ಕೊಳ್ಳೋದಿಲ್ಲ. ಸರಿಯಾಗಿ ಗರಿಗರಿಯಾಗಿ ರೊಟ್ಟಿನ ಕಾಯಿಸ್ಕೊಂಡು 2 ಕಡೆ ಕಾಯಿಸಿ ತೆಗೀರಿ. ಇದೇ ರೀತಿ ಉಳಿದೆಲ್ಲ ರೊಟ್ಟಿಗಳನ್ನು ಮಾಡ್ಕೊಂಡ್ರೆ ಆಯಿತು. ಇದನ್ನು ಖಾರ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಮ್ಯಾಚ್ ಅಂದರೆ ಶುಂಠಿ ಚಟ್ನಿ. ಶುಂಠಿ ಚಟ್ನಿ ಸ್ವಲ್ಪ ಖಾರನೂ ಇರ್ತದೆ, ಸ್ವಲ್ಪ ಸಿಹಿನೂ ಇರ್ತದೆ. ಅದು ಖಾರ ಚಟ್ನಿಗಿಂತನೂ ಅದು ಒಳ್ಳೆ ಮ್ಯಾಚ್ ಆಗ್ತದೆ ಬೇಳೆಯಿಂದ ಮಾಡುವ ರೊಟ್ಟಿಗಳಿಗೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ತದೆ. ಇವತ್ತಿನ ಈ ರೆಸಿಪಿ ಹೆಸರುಬೇಳೆ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.